ಯಡಿಯೂರಪ್ಪ ಲಿಂಗಾಯತ ಅಲ್ಲ, ಬಿಎಸ್ವೈ ಲಿಂಗಾಯತ ಅಲ್ಲ. ಅವರು ಬಿಜೆಪಿಯ ಬ್ಲಾಕ್ ಮೇಲರ್. ಟಿವಿ9ಗೆ ಶಾಸಕ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಬಳೆಗಾರ, ಶೆಟ್ರು, ಯಾವುದೋ ಬೇರೆ ಕುಟುಂಬದವರು, ಅವರು ಲಿಂಗಾಯತ ಅಲ್ಲ, ಲಿಂಗಾಯತ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಬಿಜೆಪಿ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್. ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಬಲ್ಡೋಟ ಫ್ಯಾಕ್ಟರಿನ ಆರಂಭಿಸಬಾರದಂತೇಳಿ ಹೋರಾಟಗಾರರ ಒಂದು ಮನವಿ ಆಗಿತ್ತು. ಹೀಗಾಗಿ ಇವತ್ತು ಸಿಎಂ ಕೂಡ ಭೇಟಿಯಾಗಿ ಮನವಿಯನ್ನು ಕೂಡ ಕೊಟ್ಟಿದ್ರು. ಕೊಪ್ಪಳ ಅಂದ್ರೆ ಉಸ್ತುವಾರಿ ಸಚಿವರಾಗಿದ್ದ ಶಿವರಾಜ್ ತಂಗಡಿಗೆ, ಶಾಸಕ ಜನಾರ್ದನ್ ರೆಡ್ಡಿ, ರಾಘವೇಂದ್ರ ಹೆಟ್ನಾಳ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಇವತ್ತು ಸಿಎಂ ಅವರನ್ನ ಭೇಟಿಯಾಗಿದ್ರು. ಭೇಟಿಯಾದ ನಂತರ ಸಿಎಂ ಅವರು ಸ್ಥಳದಲ್ಲಿ ಜಿಲ್ಲಾಧಿಕಾರಿಗೆ ಕರೆ ಮಾಡಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೆಲಸ ಆರಂಭಿಸದಂತೆ ನೋಡಿಕೊಳ್ಳಬೇಕು, ಮುಂದಿನ ನಿರ್ಧಾರ ಆಗುವವರೆಗೂ ಅಲ್ಲಿನ ಕೆಲಸವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವಂತೆ ನೋಡ್ಕೊಳ್ಬೇಕಂತ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾಧಿಕಾರಿ ಕೂಡ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಮಾಧುಶ್ರೀ, ಓಕೆ, ಧನ್ಯವಾದ ಸಂಜಯ್. ಯಡಿಯೂರಪ್ಪ ಲಿಂಗಾಯತ ಅಲ್ಲ, ಬಿಎಸ್ವೈ ಲಿಂಗಾಯತ ಅಲ್ಲ. ಅವರು ಬಿಜೆಪಿಯ ಬ್ಲಾಕ್ ಮೇಲರ್. ಟಿವಿ9ಗೆ ಶಾಸಕ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಳಿಸ್ತಾರೆ ಅನ್ನುವಂಥದ್ದು ನಿರ್ಣಯ ಆದಮೇಲೆ ರಾತ್ರೋರಾತ್ರಿ ಕೆಲವೊಂದು ಮಠಾಧೀಶರಿಗೆ, ಕೆಲವೊಂದು ಮಂತ್ರಿಗಳಿಗೆ, ತನ್ನ ಸಚಿವ ಸಂಪುಟದ ಲಿಂಗಾಯತ ಮಂತ್ರಿಗಳಿಗೆ ಫೋನ್ ಮಾಡಿ ಯಡಿಯೂರಪ್ಪನವರು, ನಾಳೆ ನಾನು ವೀರಶೈವ ಲಿಂಗಾಯತ OBCಗೆ ಕೇಂದ್ರಕ್ಕೆ ಶಿಫಾರಸು ಮಾಡ್ತಾಯಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಬೇಕು, ವಿಜಯೋತ್ಸವ ಆಚರಿಸ್ಬೇಕಂತೇಳಿ ರಾತ್ರಿ ಸೂಚನೆ ಕೊಟ್ಟರು. ರಾತ್ರಿ 11 ಗಂಟೆಗೆ ಅಮಿತ್ ಶಾ ಅವ್ರ ಫೋನ್ ಬಂತು. ಏನು ಕ್ಯಾಬಿನೆಟ್ನಲ್ಲಿರುವಂಥ ಆ ಸಬ್ಜೆಕ್ಟನ್ನು ಮುಂಜಾನೆ ಇವ್ರಿಗೆ ಕ್ಯಾಬಿನೆಟ್ ಮೀಟಿಂಗ್ ಬರೋದ್ರಾಗ ತೆಗೆದು ಹಾಕಿದ್ರು. ಲಿಂಗಾಯತರನ್ನು, ವೀರಶೈವ ಲಿಂಗಾಯತರನ್ನ ಬ್ಲ್ಯಾಕ್ ಮೇಲ್ ಅವರೊಂದು ಭಯ ಇಟ್ಕೊಂಡು ಹೈಕಮಾಂಡ್ ಅನ್ಸೋಟ್ ಬಂದಿದ್ದಾರೆ. ಅವ್ರೇನಾರೇ ಅದುವೆ ನಾವು ಮಾಡ್ತೀವಿ, ದೊಡ್ಡ ಸಮಾವೇಶ ಮಾಡ್ತೀವಿ ಅಂದ್ರೆ ಅದು ಅವರೇನು ಸಮಾವೇಶ ಆದ ಒಂದು ವಾರದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ, ಅವ್ರಿಗಿಂತ 10 ಪಟ್ಟು ಜನ ನಾವು ಸೇರಿಸ್ತೀವಿ. ನಾನು ನಮ್ಮ ಸಮುದಾಯದವ್ರಿಗೆ ಹೇಳ್ತೀನಿ, ವಿಶೇಷವಾಗಿ ಪಂಚಮಸಾಲಿ ಸಮುದಾಯದವರು, ಯಡಿಯೂರಪ್ಪನ ಕರೆದಂಥ ಯಾವ ಸಭೆಗೆ ನೀವು ಹೋಗಬೇಡಿ. ನಮಗೇನಾದರೂ ಮೋಸ ಆಗಿದ್ದರೆ BS ಯಡಿಯೂರಪ್ಪ, ವಿಜೇಂದ್ರಿಂದ ಲಿಂಗಾಯತರಿಗೆ ಮೋಸ ಆಗಿದೆ, ಮೀಸಲಾತಿ ಸಿಗಲಾರದ ಕಾರಣನೇ ವಿಜೇಂದ್ರ ಮತ್ತು ಯಡಿಯೂರಪ್ಪ. ನ್ಯೂಟ್ರಲ್ ಅದಿರಿ, ಯಾಕಂದ್ರೆ ಟಿವಿ9ದವ್ರು ನ್ಯೂಟ್ರಲ್ಲೇ ಇದ್ದೀರಿ 100%. ಅದರಲ್ಲೇನು ನಮ್ಮ ಟಿವಿ9 ಬಗ್ಗೆ ಗೌರವ ಐತಿ, ಆದರೆ ಇದನ್ನೂ ಹೊಡೀರಿ, ನಾವು ಮಾಡಿದ್ರಿಂದ ಭಯಗೊಂಡಾರ. ಅಲ್ಲ, ನಿಮಗೂ ನಾವು ಅಷ್ಟೇ ತೋರಿಸಿದೀವಲ್ಲ ಸರ್, ನೀವು ಮಾತಾಡಿದ ಪ್ರತಿ ಒಂದು ತೋರಿಸಿದೀವಿ. ಮತ್ತು ಅದನ್ನೇ ಹೇಳಕತ್ತಿಲ್ಲ, ನಾನು ಏನಾರು ನಿಮ್ಮ ಬಗ್ಗೆ ಟೀಕಾ ಮಾಡಿದ್ದೇನೆ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಭೇಟಿ ಆಗಿದ್ರು ಅಂತ ಹೇಳಿ, ಅಂದ್ರೆ ಬ್ಲಾಕ್ ಮೇಲ್ ಮಾಡುವಂತ ತಂತ್ರ ನಡೀತಾ ಇದೆಯಾ ಅಂತೀರಾಗದ್ರೆ? ಅವ್ರು ಕಾಂಗ್ರೆಸ್ ಬ್ಲ್ಯಾಕ್ ಮೇಲು, ಇವರು BJP ಬ್ಲ್ಯಾಕ್ ಮೇಲು, ಇದು ಇಷ್ಟೇ ರೀ, ಮತ್ತೊಂದು. ಅಂದ್ರೆ ಯಡಿಯೂರಪ್ಪ ಅವರು ಲಿಂಗಾಯತ ಸಮುದಾಯವನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ? ಯಾರು ಲಿಂಗಾಯತರೇ ಇಲ್ಲ ಅವ್ರ ಹಿಂದೆ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ. ಮಂಡ್ಯದಲ್ಲಿ ಆ ಲಿಂಗಾಯತರು ಅವ್ರ ಕುಟುಂಬನೇ ಅಲ್ಲ, ಅದು ಯಾವುದೋ ಬೆಳಗಾರ ಸೆಟ್ರ ಯಾವುದೋ ಒಂದು ಬೇರೆ ಐತದು, ಸುಮ್ಮನೆ ಲಿಂಗಾಯತ ಅಂತ ಹೇಳಿ ಪೋಸ್ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಹಾಗಾದ್ರೆ? ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಿ ಬರ್ರಿ. ಬುಕ್ಕನಕೆರೆಗೆ ಒಮ್ಮೆ ಒಂದು ಪ್ರವಾಸ ಮಾಡಲ್ಲ, ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಮಾಡ್ತಿರಲ್ಲ, ಅದು ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು. ಅಂದ್ರೆ ಈಗ ಯಡಿಯೂರಪ್ಪ, ವಿಜಯೇಂದ್ರ ಅವರ ವಿರುದ್ಧ ನಿಮ್ಮ ಹೋರಾಟ ನಿರಂತರವಾಗೇ ಇರುತ್ತೆ ಹಾಗಾದ್ರೆ, ಎಷ್ಟೇ ಒತ್ತಡ ಬಂದ್ರೂ, ಏನೇ ಸಮಾವೇಶಗಳಾದ್ರೂ? ನಾವು ಏನೂ ಚೇಂಜ್ ಆಗೋದಿಲ್ಲ. ನಾವು ಅಲ್ಲಿ ಹೋಗಿ ಹುಜೂರ್ ಅನ್ನೋರಲ್ಲ, ನಾವು ನಿಜವಾದ ವೀರಶೈವ ಲಿಂಗಾಯತರು, ಹಿಂದೂಗಳಿದ್ದೀವಿ, ನಾವು ಹಿಂಗೆ ಇರೋರು. ಕ್ಯಾಮ್ರಾ ಮಂಜು ಜೊತೆ ಸುನಿಲ್, ಟಿವಿ9 ಬೆಂಗಳೂರು.